ಸ್ವಾಮಿ ನಾವು ಅನ್ಕೊಂಡಂಗೆ ಅಲ್ಲ ಕಣ. ಪೊಲೀಸ್ ಅಂದ ತಕ್ಷಣ ಹೆದರ್ತಾ ಇದ್ದವನು ನಮ್ಮ ಮುಂದೆನೇ ಯಾವುದೋ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ನಮಗೆ ಟೆನ್ಷನ್ ಕೊಡ್ತಾನೆ. ನಿಜ ಮಗ. ಅಲ್ಲ ಒಂದು ಸಮಸ್ಯೆ ಆದ್ರೂ ಏನೋ ಸುಬ್ಬಿ ಖುಷಿಯಾಗಿದ್ದಾಳೆ ತಾನೆ, ಅದನ್ನ ನೋಡ್ಕೊಂಡು ನೆಮ್ಮದಿಯಾಗಿರೋದು ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಮ್ಮ ನೆಮ್ಮದಿಯಾಗಿ ಹಾಳು ಮಾಡಬೇಕು. ಬುದ್ಧಿ ಇರೋದೇ ಹಾಗನ್ಸುತ್ತೆ ಮಗ. ನಂಗನ್ಸುತ್ತೆ ಅವ್ನು ಸುಬ್ಬಿನ ಸಿಕ್ಕಾಬಟ್ಟೆ ಹಚ್ಕೊಂಡಿದ್ದಾನಲ್ವಾ, ಅವಳನ್ನ ಬಿಟ್ಟಿರೋಕ್ಕಾಗದೆ ಅವ್ನು ಈ ಥರ ಗೇಮ್ ಆಡ್ತಾ ಇದ್ದಾನೆ. ಮಗ ಅದೆಲ್ಲ ಡ್ರಾಮಾ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ನು ಸರಿ ಇಲ್ಲ ಮಗ. ಏನೇ ಆದ್ರೂ ಸುಬ್ಬಿನ ಒಂದಿನದ ಮಟ್ಟಕ್ಕಾದ್ರೂ ಸ್ವಾಮಿ ಮನೆಗೆ ಕಳಿಸ್ಲೇಬೇಕು. ಇಲ್ಲ ಅಂದ್ರೆ ಅವ್ನು ನಮ್ಮನೆ ಹತ್ರ ಬಂದು ಸುಮ್ಮನೆ ಕಿರಿಕಿರಿ ಮಾಡ್ತಾನೆ. ಬಟ್ ಹೇಗೋ ಕಳ್ಸೋದು? ಸೀತನ್ನ ಹೇಗೆ ಮ್ಯಾನೇಜ್ ಮಾಡೋದು? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಮಗ ನಿಂಗೆ ಗೊತ್ತಲ್ವಾ, ಸುಬ್ಬಿ 1 ಸೆಕೆಂಡ್ ಮನೇಲಿ ಕಾಣದೆ ಹೋದ್ರೆ ಸೀತಾ ಅವ್ರಾಗೆ ಇರೋದಿಲ್ಲ. ಅಂಥದ್ರಲ್ಲಿ ಒಂದು ಇಡೀ ದಿನ ಸುಬ್ಬಿ ಮನೇಲಿಲ್ಲ ಅಂದ್ರೆ ಸೀತನ್ ಹೆಂಗೋ ಮ್ಯಾನೇಜ್ ಮಾಡೋದು? ಏನಾದರೂ ಮಾಡಲೇಬೇಕು ಮಗ. ಮಗ ಒಂದು ಐಡಿಯಾ. ಏನೋ? ಸಿಹಿನ ಒಟ್ಟಾರಕ್ಕೆ ಕಳಿಸ್ತಾ ಇದ್ದೀವಿ ಅಂತ ಹೇಳೋಣ. ಆಗ ಸೀತಾ ಏನು ಹೇಳಲ್ಲ. ಕಳಿಸ್ಬೋದು, ಬಟ್ ಸುಬ್ಬಿ ಏನಾದ್ರೂ ಒಟ್ಟಾರಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಸೀತಾನು ಹೊಟ್ಟು ನಿಂತ್ಕೊಂಡ್ಬಿಡ್ತಾರಷ್ಟೇ. ಹೋಗ್ದಿರೋ ಥರ ನಾವು ನೋಡ್ಕೋಬೇಕಣೋ. ಏನಾದರೂ ಒಂದು ಐಡಿಯಾ ಮಾಡಲೇಬೇಕು. ಒಂದು ಕೆಲಸ ಮಾಡ್ತೀನಿ, ನಾಳೆ ಪ್ರಿಯನೂ ಕರ್ಕೊಂಬರ್ತೀನಿ. ಏನಾದ್ರು ಒಂದು ಮಾಡಿ. ಸೀತಾ ಇದಕ್ಕೆ ಒಪ್ಕೋತಾರೆ ಅಂತೀಯ? ಒಪ್ಕೊಳ್ಳೋ ಥರ ನಾವು ನೋಡ್ಕೋಬೇಕು. ನೀನು ಇವಾಗ ತಲೆ ಕೆಡಿಸ್ಕೋಬೇಡ, ಹೋಗಿ ಮಲ್ಕೋ. ಏನಾದ್ರು ಒಂದು ಮಾಡಿ. ಗುಡ್ ನೈಟ್ ಮಗ. ಗುಡ್ ನೈಟ್. ಸುಬ್ಬಿ ರಾಂಗ್ ಆಗಿ ಬರೀತಿದ್ಯಾ. ಅದ್ ಹಾಗಲ್ಲ, ಕೊಡು, ನಾ ಹೇಳ್ಕೊಡ್ತೀನಿ. ನೀನೇ ನನ್ಗೆ ಹೇಳ್ಕೊಡೋದು? ನನ್ಗೆ ಬರುತ್ತೆ. ಸೀತಮ್ಮ ಹೇಳ್ಕೊಟ್ಟಿದ್ದಾಳೆ, ಮತ್ತೆ ತಪ್ಪು ಬರೀತಾ ಇದ್ಯಾ? ಕೊಬ್ಬು ಕಣೆ ನಿನ್ಗೆ. ಸರಿಯಾಗಿ ಅಪ್ಪ ಅಂತ ಬರೀ. ನನ್ಗೆ ಅದ್ ಬರೆಯಕ್ ಇಷ್ಟ ಇಲ್ಲ. ಅಪ್ಪ ಅಂದ್ರ ಶ್ರೀರಾಮ್ ದೇಸಾಯಿ, ಅವ್ನ್ ಕೆಟ್ಟವನು. ನನ್ ತಾತನ ಹತ್ರ ನಡ್ಕೊಂಡಿತ್ತು ನಂಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ. ಮತ್ತೆ ನಿನ್ ತಾತ ಮಾಡಿದ್ ಸರಿನಾ? ಆ ರೀತಿ ಮನೆ ಹತ್ರ ಬರೋದ್ ತಪ್ಪಲ್ವಾ? ಹೇಳ್ದೆ ಕೇಳ್ದೆ ನಿನ್ನ ಕರ್ಕೊಂಡು ಹೋಗಕ್ ನೋಡಿದ್ದು ಅದ್ ತಪ್ಪಲ್ವಾ? ಸೀತಮ್ಮನಿಗೆಲ್ಲ ಗೊತ್ತಾಗಿದ್ರೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ತಿತ್ತು ಗೊತ್ತಾ? ಸೀತಮ್ಮನ್ಗ ಆ ಥರ ಆಗ್ಬೇಕಾ? ಬೇಡ ಬೇಡ, ಹಾಗೆಲ್ಲ ಆಗ್ಬಾರ್ದು ಅಂತಾನೆ ನಮ್ಮಪ್ಪ ನಿಮ್ ತಾತನ ಕಳ್ಸಿದ್ದು, ತಿಳ್ಕೊ. ಬರೀ ಈಗ ರಾಮ್ಗೆ ಇವತ್ತು ಏನಾಗಿದೆ? ಏನೇನೋ ಮಾತಾಡ್ತಿದ್ದಾರೆ. ಸೀತಾ ಪ್ಲೀಸ್, ಫಸ್ಟ್ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೀತಾ ಅದು ಹಾಗಲ್ಲ. ಆಕ್ಚುಲಿ ಅದು ಏನಂದ್ರೆ, ಹಾಗೂ ಅಲ್ಲ ಹೀಗೂ ಅಲ್ಲ. ಸಿಹಿ ನನ್ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಷ್ಟೇ. ಸುಬ್ಬಿ ಈ ಕಡೆ ತಿರ್ಕೊ. ಅಪ್ಪ ಅಮ್ಮ ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ. ನೀನು ನಿನ್ ಕೆಲಸ ಮಾಡ್ಕೋ. ಅವ್ರೀಗ ಪ್ರೈವೇಟ್ ಆಗಿ ಮಾತಾಡ್ಕೋಬೇಕು. ಐನೋ ಸಿಹಿ ನಿಮ್ಮನ್ನ ನನ್ನನ್ನ ಬಿಟ್ಟು ಎಲ್ಲೂ ಹೋಗೋದು ನನಗೂ ಇಷ್ಟ ಇಲ್ಲ. ಬಟ್ ಹೋಗ್ತಾ ಇರೋದು ಒಟ್ಟಾರಕ್ಕೆ ಅಲ್ವಾ? ರಾಮ್ ಪ್ಲೀಸ್. ಈ ಶ್ರೀರಾಮ್ ದೇಸಾಯಿ ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ? ಮಂಗ, ಅಪ್ಪನ ಮೇಲೆ ಡೌಟ್ ಪಡಬೇಡ. ನಿನ್ ತಾತ ನಿನ್ನ ಮನೆ ಕರ್ಕೊಂಡ್ ಬಾ ಅಂತ ಹೇಳಿದ್ರಲ್ಲ, ಅದಕ್ಕೆ ಅಪ್ಪ ಪ್ಲಾನ್ ಮಾಡ್ತಾ ಇರೋದು. ದಡ್ಡಿ ದಡ್ಡಿ ಕಣೆ ನೀನು. ಫೈನ್, ಓಕೆ, ನೀವು ಕೋಪ ಮಾಡ್ಕೋಬೇಡಿ. ಕೋಪ ಮಾಡ್ಕೊಂಡ್ರು ಒಂಥರ ತುಂಬಾ ಚೆನ್ನಾಗಿ ಕಾಣ್ತೀರಾ ನೀವು. ಸುಮ್ಮನೆ ರೀ. ನೋಡಿ, ಕೋಪ ಮಾಡ್ಕೊಂಬೇಡಿ. ಅದೇ ಕೋಪದಲ್ಲಿ ಒಂದು ಸಣ್ಣ ಸ್ಮೈಲ್ ಕೊಟ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್ ರಾಮ್, ಸುಮ್ಮನೆ ರೀ. ಬರ್ದಿದ್ ಸಾಕು, ಟೈಮ್ ಆಯ್ತು, ಬಾ ಮಲ್ಗೋಣ. ಸೀತಾ, ಅಪ್ಪ ಆಕಾಶ್ ಅಂಕಲ್ಗೆ ಮೆಸೇಜ್ ಮಾಡು, ಅವ್ರೇನಾದ್ರೂ ಐಡಿಯಾ ಕೊಡ್ತಾರೆ. ಅಶೋಕ್, ಏನ್ ಮಾಡ್ತಿದ್ದೀರಾ? ಏನಿಲ್ಲ, ಮಳೆ ಬರ್ತಿತ್ತಲ್ಲ, ನೋಡ್ತಾ ನಿಂತಿದ್ದೆ. ಮುದ್ದು, ನಾಳೆ ನೀನ್ ಸೀತನ್ ಜೊತೆ ಇರ್ಬೇಕು, ನೆನ್ಪಿದೆ ಅಲ್ವಾ? ನೆನ್ಪಿದೆ.
ನೀವು ಮತ್ತೆ ರಾಮು ಸುಬ್ಬಿನ್ ಕರ್ಕೊಂಡು ಅವ್ರ ತಾತನ ಮನೆಗೆ ಹೋಗ್ತಿದ್ದೀರಾ. ಸೀತನ್ನ ನಾನು ಮ್ಯಾನೇಜ್ ಮಾಡ್ಬೇಕು. ಐವ್ ಗಾಟ್ ಇಟ್. ಓ ಶಿಟ್, ಏನಾಯ್ತು? ರಾಮ್ ಮೆಸೇಜ್ ಮಾಡಿದ್ದಾನೆ, ಸೀತಾ ಸುಬ್ಬಿನ ಎಲ್ಲೂ ಕಳ್ಸಲ್ವಂತೆ. ಓ ಗಾಡ್, ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಕ್ ಹೇಳಿ. ಮಗ ಹೇಗಾದ್ರೂ ಮಾಡಿ ಒಪ್ಸೋ, ನೀನ್ ಹೆಂಡತಿ ಕಣ ಅವಳು. ಹೇಗಾದ್ರೂ ಪೂಸಿ ಹೊಡೆದು ಮುದ್ದು ಮಾಡಿ ಪಪ್ಪಿ ಕೊಟ್ಟು ಒಪ್ಸೋ. ಕಷ್ಟ ಇದೆ ಅಶೋಕ್. ಯಾಕೆ? ಸೀತಾ ಈಗ ಸುಬ್ಬಿ ಮೇಲೆ ಸಿಕ್ಕಾಪಟ್ಟೆ ಪಾಸಿಟಿವ್ ಆಗಿದ್ದಾಳೆ. ಸುಬ್ಬಿ ಏನಾದ್ರು ಒಂದ್ ಫುಲ್ ಡೇ ಹೊರಗೆ ಹೋಗ್ತೀನಿ ಅಂತ ಹೇಳ್ಬಿಟ್ರೆ ಅದಕ್ಕೆ ಸೀತಾ ಒಪ್ಕೋತಾಳ? ಡೌಟೇ ಬೇಡ, ಒಪ್ಪದೇ ಇಲ್ಲ ಅವಳು. ನಾವು ನಾಳೆ ಸುಬ್ಬಿನ ಕರ್ಕೊಂಡು ಹೋಗದೆ ಹೋದ್ರೆ ಆ ಸ್ವಾಮಿ ಪೊಲೀಸ್ ಕರ್ಕೊಂಡು ರಾಮ್ ಮನೆಗೆ ಬರ್ತಾನೆ. ಅವಾಗ ಇವಳು ಸಿಹಿ ಅಲ್ಲ ಸುಬ್ಬಿ ಅಂತ ಎಲ್ಲರಿಗೂ ಗೊತ್ತಾಗತ್ತೆ. ಆವಾಗ ಸೀತನ್ ಹೇಗೆ ಮ್ಯಾನೇಜ್ ಮಾಡೋದು? ಗಾಡ್, ಆತರ ಮಾತ್ರ ಆಗ್ಬಾರ್ದು. ಅವಳು ಈಗ ತಾನೇ ರಿಕವರ್ ಆಗ್ತಿದ್ದಾಳೆ. ಅದಕ್ಕೆ ನಾವು ಸೀತನ್ನ ಕನ್ವಿನ್ಸ್ ಮಾಡಿ ಸುಬ್ಬಿನ ನಾಳೆ ಅಲ್ಲಿ ಕರ್ಕೊಂಡು ಹೋಗ್ಲೇಬೇಕು. ಅಶೋಕ್, ನಾಳೆ ಯುಗಾದಿ ಹಬ್ಬ. ಹಬ್ಬದ ದಿನ ಸೀತಾ ಹೇಗ್ ಕಳಿಸ್ತಾಳ ಅವಳನ್ನ? ಒಂದಿನ ಹೇಗಾದ್ರೂ ಮ್ಯಾನೇಜ್ ಮಾಡಿ ನಾಡಿದ್ ಹೋಗುರಂತೆ. ಇಲ್ಲ ಇಲ್ಲ ಮುದ್ದು, ಅವನು ದೊಡ್ಡ ಕಿರಾತಕ ಆ ಸ್ವಾಮಿ. ನನ್ನ ಮತ್ತೆ ರಾಮ್ ಕಂಡ್ರೆ ಆಗಲ್ಲ ಅವನಿಗೆ. ನಾವು ಏನೇ ಮಾಡಿದ್ರು ತಪ್ಪು ತಿಳ್ಕೊಂತಾನ ಅವನು. ಇಂಥ ಸಿಚುವೇಶನ್ ಅಲ್ಲಿ ನಾವು ರಿಸ್ಕ್ ತಗೊಳಕ್ ಆಗಲ್ಲ. ನಾವಿಬ್ರು ಹೇಗೋ ರಾಮ್ ಮನೆಗೆ ಹೋಗ್ತಿದೀವಲ್ಲ, ಹೇಗಾದ್ರೂ ಮಾಡಿ ನಾಳೆ ಸೀತನ್ ಕನ್ವಿನ್ಸ್ ಮಾಡೋಣ.